ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಧನುರ್ರಾಶಿ ಅಂತ ಬಂದಾಗ ನೋಡಿ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಈ 3 ನಕ್ಷತ್ರಗಳು ಧನುರ್ರಾಶಿಯಲ್ಲಿ ಬರುತ್ತೆ. ಅದೇ ರೀತಿ ಮೂಲ ನಕ್ಷತ್ರದ ಅಧಿಪತಿ ಕೇತು ಕೂಡ ನಿಮಗೆ 9ನೇ ಮನೆಯಲ್ಲಿ ಇರ್ತಾನೆ, ರಾಶಿಗೆ 9ನೇ ಮನೆಯಲ್ಲಿ. ಪೂರ್ವಾಷಾಢ ಅಂತ ಬಂದಾಗ ಪೂರ್ವಾಷಾಢ ನಕ್ಷತ್ರದ ನಕ್ಷತ್ರಾಧಿಪತಿ ಶುಕ್ರ 4ನೇ ಮನೆಯಲ್ಲಿದ್ದು, ಉತ್ತರಾಷಾಢ ನಕ್ಷತ್ರಾಧಿಪತಿ ಸೂರ್ಯ ನಿಮಗೆ 4ನೇ ಮನೆಯಲ್ಲಿ ಇರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಶನಿಯ ಸೂರ್ಯ ಸಂಗಮದಿಂದ ಉತ್ತರಾಷಾಢ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರುತ್ತೆ. ಧನಸ್ಸು ರಾಶಿಯವರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಟೈಮ್ ಇದಾಗಿರುತ್ತೆ. ಯಾಕಂದರೆ ನೋಡಿ, ಸತತ 2ನೇ ಮನೆ ಅಧಿಪತಿ 2ನೇ ಮನೆ ಮತ್ತು 3ನೇ ಮನೆ ಅಧಿಪತಿ ಶನಿ ನಿಮಗೆ 4ನೇ ಮನೆಯಲ್ಲಿದ್ದು ಮತ್ತು ಸುಖ ಸ್ಥಾನದಲ್ಲಿದ್ದು, ಅದರಲ್ಲೂ ಶುಕ್ರನ ಒಂದು ಸಮಾಗಮದಿಂದ ತುಂಬ ದುಡ್ಡು ಕಾಸು ಎಲ್ಲ ಬರ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸೆಲ್ಫ್ ಅಂದರೆ ವೈಯಕ್ತಿಕ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸೂರ್ಯನು ಕೂಡ ಅಲ್ಲೇ ಇರೋದ್ರಿಂದ ನೀವು ರಾಜಕೀಯದವರಾಗಿದ್ದರೆ ಅಥವಾ ಸಿನಿಮಾ ರಂಗದವರಾಗಿದ್ದರೆ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಉಂಟು, ಮತ್ತು ಶತ್ರುಗಳಾಗೋದು, ಎಲ್ಲೋ ಒಂದು ಕಡೆ ಅವ್ರಿಗೂ ನಿಮಗೂ ಕಾಂಟ್ರವರ್ಸಿ ಆಗೋದು, ಈ ಥರದ ಒಂದು ಪ್ರಾಬ್ಲಮ್ಮು. ರಿಯಲ್ ಎಸ್ಟೇಟ್ ಏನಾದರೂ ನೀವು ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ತುಂಬ ಬೆನಿಫಿಟ್ಟಲ್ಲಿ ಇರ್ತೀರಿ. ಯಾಕಂದರೆ 12ನೇವನು ಅವನೇ ಆಗಿರ್ಬೋದು, 5ನೇವನು ಅವನೇ ಆಗಿದ್ದು, 12ನೇವನು ಅವನೇ ಆಗಿದ್ದು, ಅವನು ನಿಮಗೆ 3ನೇ ಮನೆಯಲ್ಲಿ ಬುಧನ ಜೊತೆ ಇರೋದ್ರಿಂದ, ಯಾಕಂದರೆ ನಿಮ್ಮ ಸಪ್ತಮಾಧಿಪತಿ ಬುಧ ಮತ್ತು 11ನೇ ಮನೆ 10ನೇ ಮನೆ ಬುಧ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಇರ್ತಾರೆ. ಸೊ ನಿಮ್ಮ ಒಂದು ಬುಧ, ರಾಹು, ಕುಜ ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಬಂದು ನಿಮಗೆ 9ನೇ ದೃಷ್ಟಿ ನಿಮಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ನಿಮಗೆ ಸೋಲೆ ಇಲ್ಲ ಅಂತ ಹೇಳ್ಬೋದು. ಧನುರ್ರಾಶಿಯವರು ಸಿಕ್ಕಾಪಟ್ಟೆ ಪಾಸಿಟಿವಲ್ಲಿ ಇರ್ತೀರಿ. ಅದೇ ರೀತಿ ಸಪ್ತಮದಲ್ಲಿ ಗುರು ಇದ್ದು, ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ಧನುರ್ರಾಶಿಯವರ ಏನೇ ಪ್ರಾಬ್ಲಮ್ ಇದ್ದರೂ ಅದೆಲ್ಲವೂ ಕೂಡ ಪಕ್ಕಕ್ಕಿಡಿ. ಧನುರ್ರಾಶಿಯವರಿಗೆ ಸೂಪರ್ ಟೈಮು. ಮನೆ ತಗೊಳ್ಳೋದು, ಪ್ರಾಪರ್ಟಿ ಮಾಡೋದು, ನೀವೆಲ್ಲಿ ದುಡ್ಡು ಹಾಕಿರ್ತೀರ ಆ ದುಡ್ಡೆಲ್ಲ ನಿಮಗೆ ರಿಟರ್ನ್ ಬರೋದು, ಅದೇ ರೀತಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಅದೇ ರೀತಿ ನಿಮ್ಮ ಮನೆಗೆ ಯಾವುದೋ ಒಂದು ಮೂಲೆಯಿಂದ ಹಣದ ಅರಿವು ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಸ್ಟಕ್ ಆಗಿರೋ ಅಮೌಂಟು ಕೂಡ ನಿಮ್ಮ ಮನೆಗೆ ಬಂದು ಸೇರೋದು. ಅದೇ ರೀತಿ ಮುಖ್ಯವಾಗಿ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವಿಷಯದಲ್ಲಾಗಿರ್ಬೋದು, ಧನುರ್ರಾಶಿಯವರು ಪುಣ್ಯ ಮಾಡಿದ್ದೀರಾ ಅಂದ್ಕೊಳ್ಬೋದು. ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವ್ರನ್ನೇ ಮದುವೆ ಆಗೋದು, ಅಥವಾ ನಿಮಗೆ ಬೇಕಾಗಿರೋಂಥ ಒಂದು ವಸ್ತು ನಿಮ್ಮ ಕೈ ಸಿಕ್ಕೋದು, ಇದೆಲ್ಲವೂ ಕೂಡ ಧನುರಾಶಿಯವ್ರಿಗಾಗುತ್ತೆ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಪಡ್ಕೊಳ್ಬೇಕು ಅನ್ನೋದಾಗಿರ್ಬೋದು, ಏನೇ ಇದ್ರೂ ಇದು ನಿಮ್ಮ ವಶಕ್ಕೆ ಸೇರೋವಂಥ ಒಂದು ಟೈಮ್ ಆಗಿರುತ್ತೆ. ಹಾಗಾಗಿ ಧನುರಾಶಿಯವರು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನೀವು ಅತಿ ಹೆಚ್ಚು ನಿಮ್ಮ ನೇಮು, ಫೇಮು, ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟು, ಸ್ಟೋನು, ನಮ್ಮಲ್ಲಿ ಸಿಕ್ಕುವಂತಹ ಕುಬೇರನ ಒಂದು ಸ್ಟೋನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇದನ್ನು ಇಟ್ಕೊಂಡು ನೀವು ಟ್ರೈ ಮಾಡಿ, ಇನ್ನಷ್ಟು ನೀವು ಅದೃಷ್ಟವಂತರಾಗ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.